ಸ್ನೇಹಿತರೆ ನಮಸ್ಕಾರ. ಇವ್ರ ಹೆಸರು ಗೌರಮ್ಮ ಅಂತ. ಇವನು ಜೊತೆಗಿರ್ತಾನೆ ಶಿಷ್ಯ. ಇವನು ಗೌರಮ್ಮನ ಶಿಷ್ಯ. ಇವ್ರದ್ದು ಏನಪ್ಪ ಕೆಲಸ ಅಂದರೆ, ನಿಮಗೆ ಅದನ್ನು ಮಾಡ್ಸಾಕವ್ರೆ ಇದನ್ನು ಮಾಡ್ಸಾಕವ್ರೆ ಮಾಟ ಮಂತ್ರ ಹಾಕವ್ರೆ ಅಂತಂದು ಹೇಳ್ಬಿಟ್ಟು ನಾವು ಮಾಟ ತೆಗಿತೀವಿ, ಮಾಟ ಮಂತ್ರ ತೆಗಿತೀವಿ ಅಂತ ಹೇಳ್ಬಿಟ್ಟು ಒಂದು ಮನೆಗೆ 25,000 30,000 ಈ ಥರ ಇಷ್ಟ ಬಂದಂಗೆ ಇಸ್ಕೊಂಡು ಎದುರಿಸಿ ನಮಗೆ ಭಯ ಹುಟ್ಟಿಸಿ ನಮ್ಮನ್ನು ಒಳ್ಳೆ ಗಾಬರಿ ಥರ ಮಾಡಿಬಿಟ್ಟು ನೀವು ಸತ್ತೋಗ್ಬಿಡ್ತೀರಿ, ಇರೋದಿಲ್ಲ, ನೀವು ಆಕ್ಸಿಡೆಂಟ್ ಆಗಿಬಿಡ್ತೀರಿ, ಅದು ಇದು ಎಲ್ಲ ಕತೆಗಳೆಲ್ಲ ಹೇಳ್ಬಿಟ್ಟು ಇವರು ಒಂದೊಂದು ಮನೆಗೆ ಅವರೇ ರಾತ್ರಿ ಬಂದು ಸುಮ್ಮನೆ ಏನು ಇಲ್ದಿರೋ ಥರ, ಏನು ಇರೋದಿಲ್ಲ ಅಲ್ಲಿ, ಸುಮ್ಮನೆ ಏನೋ ಇರೋ ಥರ ನಮ್ಮನಿಗೆ ಸೃಷ್ಟಿ ಮಾಡಿ ಈ ಥರ ಜನಗಳಿಗೆ ಬಕ್ರ ಮಾಡಿ ಇವತ್ತು ಕೋಟಿ ಕೋಟಿ ಸಂಪಾದನೆ ಮಾಡ್ಕೊಂಡು ಆರಾಮಾಗಿದ್ದಾರೆ ಮದ್ದೂರಲ್ಲಿ. ದಯವಿಟ್ಟು ಇಂಥವ್ರನ್ನ ನಂಬಕ್ಕೆ ಹೋಗ್ಬೇಡಿ. ಇದೆಲ್ಲ ಬರೀ ಸುಳ್ಳು. ನೋಡಿ, ಮಾಟ ಮಂತ್ರ, ಮನುಷ್ಯರಿಗೆ ದೇವರು ಬರೋದು ಎಲ್ಲ ಬರೀ ಸುಳ್ಳು. ನೋಡಿ, ಇವನಿಗೆ ನನಗೆ ದೇವರು ಬರುತ್ತೆ ಅಂತ ಆಟ ಆಡ್ತಾನೆ. ಆವಮ್ಮ ಅದೇನೋ ಮಾಡ್ಬೇಕಾರೆ ಅಂತ ಈ ಥರ ಸೌಂಡ್ ಮಾಡ್ತಾಳೆ. ಸುಮ್ಮನೆ ಸೌಂಡ್, ಅದು ಏನಿಲ್ಲ. ಒಟ್ಟು ಒಂದು ದಿನ ನೈಟ್ಗೆ 5 ಮನೆ ಮಾಡ್ತಾರೆ. 5 ಮನೆ ಅಂದರೆ 1 ಲಕ್ಷ ಆಗೋಯ್ತು. ಈ ಥರ 5 ಮನೆ, ಕರೆಕ್ಟಾಗಿ 5 ಮನೆನ ಮಾಡೋದವರು. ಯಾಕಂದ್ರೆ ಅವರೇ ಒಂದು ಬಿಂದಿಗೆ ತಗೊಂಡು ಹೋಗ್ತಾರೆ. ಆ ಬಿಂದಿಗೆಯಲ್ಲಿ ಅದೇನೋ ಇರೋ ಥರ ಸೃಷ್ಟಿ ಮಾಡಿ ಆ ಗುಂಡಿ ಒಳಕ್ಕೆ ಹಾಕಿ ಆ ಗುಂಡಿ ಒಳ್ಳೆ ಏನೋ ಬಂದಂಗೆ ಇವರೇ ಮಾಡಿ ಎಲ್ಲ ನಿಮಗೆ ಈ ಥರ ನೋಡಿ ಮೂಳೆ ಹಾಕವ್ರೆ, ಏನೋ ಸುತ್ತವ್ರೆ ಅಂತಂದು ಹೇಳ್ಬಿಟ್ಟು ಎಲ್ಲ ಇವರೇ ಮಾಡ್ಕೊಂಡಿರ್ತಾರೆ. ಯಾರೋ ನಿಮಗೆ ಮಾಡಿಬಿಟ್ಟವ್ರು ಅಂತ ಹೇಳ್ಬಿಟ್ಟು ನಮ್ಮ ಪಾಟ್ಗಳಲ್ಲಿ ಇಟ್ಟವ್ರೆ. ಇವರೇ ಬಂದು ರಾತ್ರಿ ಇಟ್ಟೋಗಿರ್ತಾರೆ ಒಂದಿನ, ನಮಗೆ ಗೊತ್ತಾಗಿರಲ್ಲ. ಈ ರೀತಿ ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಕೆಲವರೆಲ್ಲ ದುಡ್ಡು ವಾಪಸ್ಸಿಸ್ಕೊತಾ ಇದ್ದಾರೆ, ಇವರು ಮೋಸ ಮಾಡಿರೋರು. ಆಮೇಲೆ ಗಂಡ ಇದನ್ನಲ್ಲ, ಇವು ಅಮ್ಮನ ಗಂಡ ಮನೆ ತಕ್ಕ ಏನಾರು ಹೋದರೆ ಹೊಡೆಕ ಹೋಯ್ತಾನೆ, ಎಲ್ಲ ಮಣ್ತಿನ ಕೆಲಸ ಮಾಡ್ಯಾರಲ್ವಾ. ಆ ರೀತಿ ದಯವಿಟ್ಟು ಇಂಥವೆಲ್ಲ ಮಾಟ ಮಂತ್ರ ನಂಬಕೋಬೇಡಿ. ನಿಮ್ಮ ಹತ್ರ ಇರೋ ದುಡ್ಡನ್ನ ಕಳ್ಕೋಬೇಡಿ, ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿ, ಅದು ಒಳ್ಳೇದಾಗುತ್ತೆ ನಿಮಗೆ. ಈ ಥರ ಸುಮ್ಮನೆ ಅನ್ಯಾಯವಾಗಿ ಅವ್ರಿಗೆ ದುಡ್ಡು ಕೊಡ್ತಿರಲ್ರಿ, ನಿಮಗೆ ಬುದ್ಧಿ ಇಲ್ವಾ, ಬುದ್ಧಿ ಬರಲ್ವಾ? ಏನು ಓದಿದ್ದೀರಾ, ಏನು ತಿಳ್ಕೊಂಡಿದ್ದೀರಾ? ಇಂಥ ಕೆಪ್ರಗಳನ್ನು ನಂಬ್ಕೊಂಡು ನೀವು ದುಡ್ಡು ಕೊಡ್ತಾ ಇದ್ದೀರಾ. ಎಂಥ ಕೆಪ್ರಗಳು ಇರ್ಬೇಕು ನಮ್ಮ ಜನ ಅಂದರೆ, ನಮ್ಮ ಹತ್ರ ದುಡ್ಡಿರುತ್ತೆ, ಅದಿದ್ರೂ ನಾವು ಚೆನ್ನಾಗಿರ್ತೀವಪ್ಪ. ದುಡ್ಡು ಇದ್ರೆ ತಾನೇ ಇವತ್ತು ಚೆನ್ನಾಗಿರೋದು. ದುಡ್ಡು ಇಲ್ಲಂದ್ರೆ ಚೆನ್ನಾಗಿ ಎಲ್ಲಿರ್ತೀವಿ? ಆ ಚೆನ್ನಾಗಿರೋದು ದುಡ್ಡನ್ನ ಏನು 25,000 ಅಂದ್ರೆ ಸುಮ್ಮನೆನಾ? 25,000 ಅಂದ್ರೆ ಸುಮ್ಮನೆನೇನ್ರಿ? ಒಂದು 2 ತಿಂಗಳು 3 ತಿಂಗಳು ಬಾಡಿಗೆ ಆಗುತ್ತೆ ಮನೆಗಳದು. ಇಲ್ಲ 4 ತಿಂಗಳು 5 ತಿಂಗಳು 5,000 ಅಂದರೆ 5 ತಿಂಗಳು ರೇಷನ್ನು, 5 ತಿಂಗಳು ರೇಷನ್ನು ಒಂದೇ ದಿನಕ್ಕೆ ಟೊಯ್ಕ್ ಅಂತ ಹೋಗ್ಬಿಡ್ತು ದುಡ್ಡು. ಯಾಕ್ರಿ ಇಂಥವ್ರಿಗೆ ಮೋಸ ಹೋಗ್ತೀರಾ? ಎಲ್ಲ ಮಾಟ ಮಂತ್ರ ಅನ್ನೋದು ಬರೀ ಸುಳ್ಳು. ಮಾಟ ಮಂತ್ರ ದೇವರು ಬರೋದು ಹಸಿ ಸುಳ್ಳು. ಈಗ ಕಂಪ್ಲೇಂಟ್ ಆಗಿದೆ ಇವ್ರ ಮೇಲೆ, ಸುಮಾರು ಜನಕ್ಕೆ ವಾಪಸ್ ದುಡ್ಡು ಕೊಡ್ತಾ ಇದ್ದಾರೆ. ದಯವಿಟ್ಟು ಯಾರಾದರೂ ಮೋಸ ಹೋಗಿರೋರಿದ್ದರೆ ಹೋಗಿ ವಾಪಸ್ ಕಾಂಟ್ಯಾಕ್ಟ್ ಮಾಡಿ, ಇವರಿಂದ ಮೋಸ ಹೋಗಿರೋರು ಮಕ್ ಹೋಗೋದು ದುಡ್ಡು ವಾಪಸ್ ಇಸ್ಕೊಳ್ಳಿ. ಎಲ್ಲ ಮಾಟ ಮಂತ್ರ ಅನ್ನೋದು ಬರೀ ಸುಳ್ಳು. ನಿಮ್ಮ ಹತ್ರ ದುಡಿಮೆ ಮಾಡಿರ್ತಕ್ಕಂಥ ದುಡ್ಡನ್ನ ನೀವು ಜೋಪಾನವಾಗಿ ಇಟ್ಕೊಳ್ಳಿ, ನಿಮಗೆ ಅದು ಒಳ್ಳೇದಾಗುತ್ತೆ. ಇಂಥವ್ರಿಗೆ ಕೊಡೋಕೆ ಹೋಗ್ಬೇಡಿ, ಒಳ್ಳೇದಾಗಲ್ಲ. ದಯವಿಟ್ಟು ನೋಡಿ, ಮುಂದೆಗಡೆ ವಿಡಿಯೋ ಬರ್ತಾ ಇದೆ. 25,000 ಕಾಸೇನು ಇಸ್ಕೊಂಡಿದ್ದೀರಾ ಅದನ್ನ ವಾಪಸ್ ಕೊಟ್ಬಿಟ್ಟು ಹಣ ಅಕೌಂಟಿಗೆ ಬಂದ್ರೆ ಕರ್ಕೊಂಡು ಹೋಗಿ, ಇಲ್ಲ ನೀವು ಹೋಗಿ. ಅಲ್ಲ ಅದನ್ನೇ ನಾನು ಹೇಳಿದ್ದು, ಪಟ್ಟಂತ ಬಂದ್ರೆ ಇಸ್ಕತ್ತಿಯಮ್ಮ, ಹೋಗು ಮನೆಗೆ. ಈಗ ನಮ್ಮ ಮನೆಗೆ ಬರ್ತಿದ್ವಿ, ಫಸ್ಟ್ ಕಳ್ಸವೆ ನಾವು ಆಮ್ಲ ಗಂಧ ಕುಡಿಯಪ್ಪ ಅಂತೀವಿ. ಈಗ ದುಡ್ಡು ಎಷ್ಟು ಇಸ್ಕತ್ತಿಯಾ? ನೀನು ಕೊಟ್ರೆ ಅವ್ರು ಒಪ್ಕೊಳ್ಳಲ್ಲ, ವಿಡಿಯೋ ಮಾಡ್ತಾರಲ್ಲ ಅಂತ ಒಪ್ಕೊಳ್ಳಲ್ಲ. ಈ ಕಾಸು ತಗೊಂಡೋಗಿ ಮದನಟ್ಟಿ ಉಂಡಿಗೆ ದೇವ್ರಿಗೆ ಹಾಕ್ತೀನಿ ಅಂತ ದಿನ ಹೋಗಿ ಹಿಂಗ್ ಮಾಡಿದ್ನೆಲ್ಲ ತಗೊಂಡೋಗಿ ಮದನಟ್ಟಿಗೆ ಹಾಕ್ತಿರಮ್ಮ. ವಾರಕ್ಕೊಂದ್ಸಲ ಹಾಕ್ತಿರಮ್ಮ ಒಲಿ? ತಡಿಯಮ್ಮ, ನಾವು ಮನೆ ಎಲ್ಲರ ಮನೆ ಅವತ್ತಿಂದನೇ ಇಲ್ಲಿವರೆಗೆ ಎಷ್ಟು ಮನೆಗಳು ಮಾಡಿದೀರಾ? ಎಷ್ಟು ಮನೆ ಇದೆ ಅಪರೂಪ ಕರ್ದರ್ ಮನೆಗೆ ಬರೋದಷ್ಟೇ. ಆಯ್ತು, ಬಸರಳಲ್ಲಿ ಎಷ್ಟು ಮನೆಗೆ ಮಾಡಿದೀರಾ? ಬಸರಳ್ಳಿ ನಿಮ್ದೊಂದು ಇವನು ಮರಿ ಅಲ್ಲ ಬಸುಮರಿ ಬಸರಾಳು, ಆಮೇಲೆ ಕೋಡಿಕೊಪ್ಪಲು ನಾಗೇಶ್ವರ ತಮ್ಮನ ಮನೆ. ಆಯ್ತು, ಅವ್ರಿಗೆಲ್ಲ ಎಲ್ಲ ಅಮೌಂಟ್ ಕೇಳಿ ನಿಮ್ಮ ಮತ್ತೆ ಹುಡುಗರೆಲ್ಲ ಪರಿಚಯ. ನಾಗೇಶಣ್ಣ ಮನೇಲಿ ಸುಳ್ಳು ಹೇಳಿ ಮಾಡ್ತೇನಮ್ಮ, ತೆಗ್ದಮ್ಮ ನಿಜವಾಗ್ಲೂ. ನಾಗೇಶ್ವರನ್ ಕೇಳಿ ಫೋನ್ ಮಾಡಿ. ನಾಗೇಶಣ್ಣನ್ ಕೇಳ್ಕತ್ತೀವಿ. ಅಲ್ಗೂ ನೀನೇನಪ್ಪ ಹೋಗಿದ್ದು? ಹೆಂಗಪ್ಪ ತೆಗ್ದೆ ಅವ್ರ ಮನೇಲಿ? ಮೋಸ ಮಾಡಿ ತೆಗ್ದೆ ಹೇಳ್ಬೇಕು, ನಮ್ಮನೆ ತೆಗ್ದಂಗಲ್ಲ. ಹೆಂಗ್ ತೆಗ್ದೆ? ಆಯಮ್ಮನೆ ಕೊಟ್ಲ, ಅಲ್ಲಿ ಹೇಳ್ಕೊಟ್ಟಿ. ರಾಮಲಕ್ಷ್ಮಣ ಯಾರು? ರಾಮಲಕ್ಷ್ಮಣ ಅಂದ್ರೆ ರವಿಯಣ್ಣ ಕೇಳಿ ಹೇಳ್ತಾರೆ. ನಾನೇ ಕೇಳಿ ನೀನ್ ಹೇಳ್ಬೇಕು. ಆಯ್ತು ಬಿಡಪ್ಪ. ಯಾವ ನಿಂದು? ಅಲ್ಲಿ ಮುಡ್ಲು ಗೊಬ್ಬರು ಕಾಣು ಎಲ್ಲಿ ಬರ್ತದೆ? ಅಲ್ಲಿ ನಮ್ಮ ಆಯ್ತು ಬಿಡಮ್ಮ, ಗಾಡಿ ಎಲ್ಲ ಸೀಟ್ ಮಾಡ್ಸನ್ ಕೊಡಿ ಜೆತ್ತು ಬಿಡ. ಐತೆ ಬಿಡ, ಈವಣ್ಣನ ಬಂದಿದ್ದು ನಮ್ಮ ಮನೆಗೆ ಗೊತ್ತು. ಆಯ್ತಣ್ಣ ಹೋಗಿ ಒಂದ್ ನಿಮಿಷ ಹೇಳ್ತೀನಿ ಕೇಳ್ಕೊ ಅಪ್ಪಾಜಿ. ಈ ಸತ್ಯಾಸತ್ಯಾಂಶ ನೀನು GPS ಹಾಕ್ಸ್ಕೊಳ್ಳೋದಕ್ಕೆ ಮಕ್ಕಳ ನಿಗಾಗಳು ಸೇರ್ಕೊಂಡು ನೀನ್ ಯಾಕ ಮಾಡ್ದೆ? ಸೊಪ್ಪತ್ತಿಯ ಇಲ್ಲ ಟಿವಿ ಏನೋ ಮಾಡ್ಲೋ.
ಏನಂತೆ ಮೀಡಿಯಾಗೆ ಇರಪ್ಪ ಅವನು ಬಾತ್ರೂಮ್ ನೋಡೋಕ್ ಕೆಲ್ದ ಈ ಅಮ್ಮನ ಜೊತೆ ಯಾಕೆ ಬರ್ತಾವನೆ ಏನ್ ಎಷ್ಟು ದಿನ ಮಾಡ್ತಾ ಇದ್ನ ನೀನ್ ಹೆಂಗ್ ಮಾಡ್ತೀಯ ಅದ್ ನಿಜ ಹೇಳಿದ್ರೆ ಹೇಳಿಲ್ಲ ಅಂದ್ರೆ ಬಾ ಪರವಾಗಿಲ್ಲ ಅವ್ರು ಬಾಯಿ ಬಿಡ್ಸ್ಕೊತಾರೆ ಊರಲ್ಲಿ ತಲೆ ಕೆಡ್ಸ್ಕೊ ಊರಲ್ಲಿ ಕೂರ್ಸಿದ್ದೀನಿ ಅವ್ಳು ಮಾಡೋ ಎಲ್ಲಾ ದೊಡ್ಡ ಬರ್ಲಿ ಎಲ್ಲಾರು ಗೊತ್ತಾಗ್ತಾನೆ ತಾಯಿ ನಿನ್ಗೆ ಎಲ್ಲಾರು ಸಾವಿರ ಬರ್ಲಿ ಇಲ್ಲೂ ಗೊತ್ತಾರ ನಮ್ಮನೆ ದೇವ್ರಿಗೆ ಕೈ ಮುಗಿಯೋಕೆ ನೀನ್ ಅವ್ರ ಹತ್ರ ದುಡ್ಡು ಯಾಕೆ ಇಸ್ಕತಿಯಾ ಒಂದೇ ಒಂದಿರೋ ನೀನ್ 10 ಜನ ಕರ್ಸಿದ್ರೆ ಅದಕ್ಕಿಂತ 10 ಜನ ಮೇಲೆ ನಾನು ಕರ್ಸ್ತಿಲ್ಲ ಅಂದ್ರೆ ನೀನ್ ಕಾದಸಿ ನುಗ್ಬಿಡ್ತೀನಿ ನಾಳೆಕ್ಕೆ ನುಗ್ತೀನಿ ನಾನು ಇದೇ ಮಾತು ಅವನ ಸಾಕ್ಷಿ ಇನ್ನೊಡಿ ವಿಡಿಯೋ ನೀನ್ ಯಾವ ಮಂಡ್ಯದವ್ರನಾರ ಕರ್ಸೋ ಆಪ್ಗೋಡಿನಾರ ಕರ್ಸೋ ಅಲ್ಗೂರ್ನಾರ ಕರ್ಸೋ ಅವ್ರ ಮೇಲೆ 10 ಜನ ನಾನು ಎಕ್ಸ್ಟ್ರಾ ಕರೆಸ್ತೀನಿ ಆ ಕೆಪಾಸಿಟಿ ದೇವ್ರು ನನ್ಗೆ ಇವತ್ತು ಫೋಟೋನೇ ಕರೆಸ್ತೀನಿ ಅವತ್ ನಿಂಗೆ ಗೊತ್ತಾಗುತ್ತೆ ಏನ್ ನಿಕಾನನ್ ಮಕ್ಳ ನಾವಿಬ್ರು ಐಕೊಂಡ್ ತಿಂತೀವಿ ಫೋನ್ ಮಾಡ್ಲಾ ತೋರಿಸ್ಲಾ